ಮೊಹಮ್ಮದ್ ರಿಜ್ವಾನ್ ನವಾಬ್ ಸಾಹೇಬ್ ಅವರ, ಜನಾಬ್ ಅಸ್ರಂ ಆಲಿ ಬಶೀರ್ ಅಹಮದ್ ಸಾಹೇಬ್ ಅವರ, ಹಜರತ್ ಮೌಲಾನಾ ಮುಫ್ತಿ ಡಾಕ್ಟರ್ ಮೊಹಮ್ಮದ್ ಮಕ್ಸೂದ್ ಇಮ್ರಾನ್ ರಸಾದಿ ಅವರ, ಎಲ್ಲರೂ ಹೆಸರು ಹೇಳಕ್ಕೆ ಹೋಗಲ್ಲ ಇದೆ. ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಗೆಳೆಯರೇ, ಪ್ರಸಾದ್ ಅಬ್ಬಯ್ಯ ಅವರೇ, ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಅವರೇ, ಅವರು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು. ಪ್ರಸಾದ್ ಅಬ್ಬಯ್ಯ ಅವರು ಹುಬ್ಳಿ ಶಾಸಕರು. ಆಮೇಲೆ ಭೀಮಾ ನಾಯ್ಕ್ ಅವರೇ ಮಾಜಿ ಶಾಸಕರು. ಇತರ ಎಲ್ಲ ಸ್ನೇಹಿತರೆ, ಇವತ್ತು ಅತ್ಯಂತ ಸಂತೋಷದಿಂದ ದಾರುಲ್ ಕುರಾನ್ ಕ್ಯಾಂಪಸ್ ಅನ್ನು ಉದ್ಘಾಟನೆ ಮಾಡಿದ್ದೇನೆ. ಈ ಕ್ಯಾಂಪಸ್ಸು ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯೆ ಲಭ್ಯ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಇಸ್ಲಾಂ ಧರ್ಮದ ಪ್ರಕಾರ ಇಕ್ರಾ ಅಂದ್ರೆ ಓದು ಅಂತ. ಇಕ್ರಾ ಅಂದ್ರೆ ಓದು. ಪ್ರತಿಯೊಬ್ಬರೂ ಕೂಡ ಈ ಸಮಾಜದಲ್ಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ವಿದ್ಯೆಯನ್ನು ಕಲೀಲೇಬೇಕು. ನಾವು ವಿದ್ಯೆ ಕಲಿದೇ ಹೋದರೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ವಿದ್ಯೆ ಕಲೀಲೇಬೇಕು. ವಿದ್ಯೆ ಕಲಿಯೋದ್ರಿಂದ, ನಾವು ವಿದ್ಯಾವಂತರಾಗೋದ್ರಿಂದ ನಾವು ಸ್ವತಂತ್ರರಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ವಿದ್ಯೆ ಕಲೀಲೇಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದರೆ, ನಮ್ಮ ಸಾಮಾಜಿಕ ಸಂಕೋಲೆಗಳಿಂದ ಮುಕ್ತರಾಗಬೇಕಾದ್ರೆ ನಾವು ವಿದ್ಯಾವಂತರಾಗಲೇಬೇಕು. ಸಾಮಾಜಿಕ ಸಂಕೋಲೆಗಳಿಂದವಲ್ಲ, ಈ ಸಂಕೋಲೆಗಳಿಂದ ಮುಕ್ತ ಆಗಬೇಕಾದ್ರೆ ವಿದ್ಯೆ ಕಲಿಯಲೇಬೇಕು. ಸಾಚಾರ ವರದಿ ಪ್ರಕಾರ ನಿಮ್ಮಲ್ಲಿ ಶಿಕ್ಷಣ ಕಡಿಮೆ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮುಸಲ್ಮಾನನೂ ಕೂಡ ವಿದ್ಯಾವಂತರಾಗಿ ಸ್ವಾಭಿಮಾನಿಗಳಾಗ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆಗ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ, ಸಮಾಜಮುಖಿಯಾಗಿ ಯೋಚನೆ ಮಾಡಲಿಕ್ಕೆ, ಮತ್ತು ಒಬ್ಬ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರಿಬಾರದು. ಇದನ್ನು ಮಾಡದೆ ಹೋದರೆ ನಾವು ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ಸಾಧ್ಯ ಆಗಲ್ಲ. ಸಮಾಜದಲ್ಲಿ ಬಡತನ ಇದೆ, ಚಿಂತನ ಇದೆ. ಈ ಕಾರಣದಿಂದ ವಿದ್ಯೆ ಕಲಿದೇ ಇರೋದ್ರಿಂದ, ಯಾಕಂದರೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಭಾಳ ಕಡಿಮೆ ಇತ್ತು. ಸಂವಿಧಾನ ಬಂದ ಮೇಲೆ ಎಲ್ಲರಿಗೂ
ನಾನು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳಿದ್ದೀನಿ, ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಈಗಾಗಲೇ 2900 ಕೋಟಿ ಎಜುಕೇಷನ್ಗೆ, ಎಲ್ಲ ಎಜುಕೇಷನ್ಗೆ ಖರ್ಚು ಮಾಡಿ ಅಂತ ಹೇಳಿದ್ದೀನಿ. ನಾನು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ. ಎಜುಕೇಷನ್ಗೆ ಕೊಡಬೇಕು. ಹೆಚ್ಚಾಗಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡಬೇಕು. ರೆಸಿಡೆನ್ಷಿಯಲ್ ಶಾಲೆಗಳು ತೆಗೆದ್ರೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಹೈಯರ್ ಎಜುಕೇಷನ್ ಅವರಿಗೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಮುಸಲ್ಮಾನ್ ಎಲ್ಲ ಬಂಧುಗಳಿಗೆ ಶಿಕ್ಷಣವನ್ನು ಕೊಡಬೇಕು. ಅದಕ್ಕೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ರೀತಿಯ ಸಹಕಾರವನ್ನು ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳಿದೆ. ಏನಂತ ಹೇಳಿದೆ? ನಮ್ಮ ಧರ್ಮವನ್ನು ಗೌರವಿಸಬೇಕು, ಆದರೆ ಪರಧರ್ಮವನ್ನು ಸಹಿಷ್ಣುತೆಯಿಂದ ಕಾಣಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಧರ್ಮವನ್ನು ನಾವು ಮಾಡಿ, ಆದರೆ ಸಹಿಷ್ಣುತೆಯಿಂದ ಪರಧರ್ಮವನ್ನು ಕಾಣಬೇಕು. ಮತ್ತು ಸಹಬಾಳ್ವೆ, ಸಹಿಷ್ಣುತೆ, ಸಹಬಾಳ್ವೆ ಮೂಲಭೂತವಾದಂಥ ಅಂಶಗಳು. ಇದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ. ಯಾವ ಧರ್ಮನೂ ಕೂಡ, ಅದು ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳೋದಿಲ್ಲ. ಯಾವ ಧರ್ಮನೂ ಕೂಡ ಹೇಳಲ್ಲ. ಎಲ್ಲ ಧರ್ಮವೂ ಕೂಡ ಪರಸ್ಪರ ಪ್ರೀತಿ ಮಾಡಿ ಅಂತ ಹೇಳ್ತಾವೆ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ. ಇದನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ದ್ವೇಷ ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ತ್ಯಜಿಸಬೇಕು. ಸ್ವಾರ್ಥಕ್ಕೋಸ್ಕರ ಈಗ ದ್ವೇಷದವ್ರು ಯಾರು? ಹಿಂದೂ ಧರ್ಮದವರನ್ನ, ಕ್ರಿಶ್ಚಿಯನ್ ಧರ್ಮದವರನ್ನ, ಇಸ್ಲಾಂ ಧರ್ಮದವರನ್ನ ದ್ವೇಷ ಮಾಡ್ತಕ್ಕಂಥದ್ದು ಧರ್ಮದಲ್ಲಿ, ಧರ್ಮ ಶಾಸ್ತ್ರದಲ್ಲಿ ಹೇಳದೇ ಹೋದರೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅದನ್ನು ಮಾಡಬಾರ್ದು, ದ್ವೇಷಿಸಬಾರ್ದು. ಏನಪ್ಪ ಲೆಹರ್ ಸಿಂಗ್, ನಾನು ಹೇಳೋದು ನಿಮಗೆ ಗೊತ್ತಾಯ್ತಲ್ಲ? ಮಾಲೂಮ್ ಹೋಗ ನಾವು ಎಲ್ಲ ಧರ್ಮಗಳು ಕೂಡ ಪ್ರೀತಿಸೋದು ಹೇಳ್ತವೆ ಹೊರತು ದ್ವೇಷಿಸೋದು ಹೇಳಲ್ಲ. ದ್ವೇಷ ರಾಜಕಾರಣ ಮಾಡಕ್ಕೆ ಕೂಡುದು. ನೀನು ಮಾಡ್ತೀಯಪ್ಪ, ಕೆಲವರು ಯಾರು ಮಾಡಬಾರದು. ದ್ವೇಷದಿಂದ ನಾವು ಒಳ್ಳೆ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ದ್ವೇಷ ಮಾಡೋದ್ರಿಂದ ಸಮಾಜದಲ್ಲಿ ದೇಶವನ್ನು ಹುಟ್ಟಾಕಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಯಾರ ಮನುಷ್ಯನೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷದಿಂದ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಯಾರು ಕೂಡ ದ್ವೇಷ ಮಾಡಬಾರದು. ಇದನ್ನೆಲ್ಲ ನಾವು ತಿಳ್ಕೋಬೇಕಾದ್ರೆ ವಿದ್ಯಾವಂತರಾಗಲೇಬೇಕು. ವಿದ್ಯಾವಂತರಾಗದೇ ಹೋದರೆ ಅಸಮಾನತೆಯನ್ನು ತೆಗೆದಾಡಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸಮಾಜದಲ್ಲಿ
ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ, ಅಸಮಾನತೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಗೊತ್ತಾ? ನಾವು 1950 ಜನವರಿ 26ಕ್ಕೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ, ಇದನ್ನು ಹೋಗಲಾಡಿಸ್ಬೇಕಾದ್ರೆ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆಯಿಂದ ನರಳತಕ್ಕಂಥ ಜನ ಇದ್ದಾರಲ್ಲ, ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ. ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಬೇಕಾದ್ರೆ ಅಸಮಾನತೆಯನ್ನು ತೆಗೆದುಹಾಕಬೇಕು. ಎಲ್ಲಿವರೆಗೆ ಅಸಮಾನತೆಯನ್ನು ನಾವು ತೆಗೆದುಹಾಕಲ್ಲ ಅಲ್ಲಿವರೆಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಸಾಮಾಜಿಕ ಸಮಾನತೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನು ನಾವು ಶಿಕ್ಷಣದಿಂದ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣದಿಂದ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣದಿಂದ ನಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣದಿಂದ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣದಿಂದ ಎಲ್ಲವನ್ನು ಸಾಮಾಜಿಕ ಗೌರವಗಳನ್ನು ಗಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದಿಲ್ಲದೆ ಹೋದರೆ ಅದಕ್ಕೆ ನಾನು ಎಲ್ಲ ಸಂಘ ಸಂಸ್ಥೆಗಳಿಗೆ, ಸರ್ಕಾರಕ್ಕೆ, ಸರ್ಕಾರದ ಸಂಸ್ಥೆಗಳಿಗೆ ನಾವು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಮಾಡಬೇಕಾಗ್ತದೆ. ನಮ್ಮ ಸರ್ಕಾರ ಅದಕ್ಕೋಸ್ಕರನೇ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸುಮಾರು ನಮ್ಮ ಬಜೆಟ್ನಲ್ಲಿ 4,900 ಕೋಟಿ 9 ಕೋಟಿ ಇದೆಯಲ್ಲ, ಈ 4,900 ಕೋಟಿನಲ್ಲಿ ಹೆಚ್ಚು ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ಪ್ರಾಥಮಿಕ ಶಿಕ್ಷಣಕ್ಕೆ, ಹೈಯರ್ ಎಜುಕೇಷನ್. ಅದಕ್ಕೆ ನಾನು ಈಗ ಅಜೀಂ ಪ್ರೇಮ್ಜಿ ಅವರು, ನಾವು ವಾರಕ್ಕೆ 2 ದಿನ ಮೊಟ್ಟೆ ಕೊಡ್ತಾ ಇದ್ದೆವು ಶಾಲಾ ಮಕ್ಕಳಿಗೆ. ಈಗ ಉಳಿದ 4 ದಿನಗಳು ಅವರೇ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಒಟ್ಟು 6 ದಿನಗಳು ಮೊಟ್ಟೆ ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಹಾಲು ಕೊಡ್ತೀವಿ, ಬಿಸಿ ಊಟ ಕೊಡ್ತೀವಿ. ಆಮೇಲೆ ಇತ್ತೀಚೆಗೆ ಕಾಲೇಜಿನಲ್ಲಿ ಓದ್ತಕ್ಕಂಥ ಹೆಣ್ಮಕ್ಳಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದೇವೆ. ಅಜೀಂ ಪ್ರೇಮ್ಜಿ ಅವರು ಮುಂದೆ ಬಂದಿದ್ದಾರೆ ಸಹಾಯ ಮಾಡಲಿಕ್ಕೆ. ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ಹೆಣ್ಮಕ್ಳಿಗೆ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಜಾತಿಗೆ ಸೇರಿರಲಿ, ಅದಕ್ಕೋಸ್ಕರ ನಾವು ಅಜೀಂ ಪ್ರೇಮ್ಜಿಯವರನ್ನು ಬಳಸ್ಕೊಂಡು ಅಜೀಂ ಪ್ರೇಮ್ಜಿಯವರಿಗೆ ಸರ್ಕಾರದ ವತಿಯಿಂದ ದೊಡ್ಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇದನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸರ್ಕಾರ, ನಮ್ಮ ಸರ್ಕಾರ ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ. 5 ಗ್ಯಾರಂಟಿ ಯೋಜನೆಗಳಲ್ಲಿ 5 ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಶಕ್ತಿ ಯೋಜನೆ ಅಂತ ಇದೆ. ಅದು ಮಹಿಳೆಯರಿಗೆ ಸೀಮಿತವಾಗಿರ್ತಕ್ಕಂಥ ಯೋಜನೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ಅದು ತಿಂಗಳಿಗೆ 2,000 ರೂಪಾಯಿ ಮನೆ ಯಜಮಾನಿಗೆ ಕೊಡ್ತೀವಿ. ಇವೆರಡೂ ಕಾರ್ಯಕ್ರಮಗಳು ಮಹಿಳೆಯರನ್ನು ಮುಂದಕ್ಕೆ ತರಬೇಕು ಅಂತಕ್ಕಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ಮುಸಲ್ಮಾನ್ ಮಹಿಳೆಯರು ಕೂಡ, ಹೆಣ್ಮಕ್ಳು ಕೂಡ ಹೆಚ್ಚು ಜನ ವಿದ್ಯಾವಂತರಾಗಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಒಂದು ಕಾಲದಲ್ಲಿ ಇತ್ತು
ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಹಾಗೆಯೇ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಇತ್ತ ಲೆಗರ್ಸಿ ಹೆಣ್ಮಕ್ಳಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಮೇಲ್ಜಾತಿ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಇನ್ನು ಶೂದ್ರ ವರ್ಗದ ಹೆಣ್ಮಕ್ಳು ವಿದ್ಯೆ ಕಲಿಯೋದು ಎಲ್ಲಿಂದ ಬಂತು? ಆದ್ದರಿಂದ ಈಗ ಎಲ್ಲರಿಗೂ ಸಮಾನ ಅವಕಾಶಗಳಿಗೆ ಕೊಟ್ಟಿದ್ದೇವೆ. ಅದು ಹೆಣ್ಮಕ್ಳಿರಲಿ, ಪುರುಷರಿರಲಿ, ಅಥವಾ ಯಾವುದೇ ಜಾತಿ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ನಾವೆಲ್ಲರೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅನ್ನಭಾಗ್ಯ. ಯಾರು ಅದನ್ನು ಮಾಡಿದವರು? ನೀವಲ್ಲ ರೀ. ಲೆಗರ್ಸಿ ನೀನಲ್ಲ. ಮನಮೋಹನ್ ಸಿಂಗ್ ರವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವರು ಯಾರು? ನೀನಾ? ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡವರು ಯಾರು? ಮನಮೋಹನ್ ಸಿಂಗ್. ಅನ್ನಭಾಗ್ಯ ಸ್ಕೀಮ್ನಲ್ಲಿ 5 kg ಪುಕ್ಕಟೆ ಕೊಟ್ಟವರು ಯಾರು? ಸಿದ್ದರಾಮಯ್ಯ. ಗೃಹ ಜ್ಯೋತಿ ಯೋಜನೆ ತಂದವರು ಯಾರು? 200 ಯೂನಿಟ್ವರೆಗೆ ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಡ್ಬಂದವರು ಯಾರು? ನೀವೆಲ್ಲಿ ತಂದಿದ್ದೀರಿ? ನಾವು ಇವನ್ನೆಲ್ಲ ಘೋಷಣೆ ಮಾಡಿದಾಗ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಅಂತೇಳಿ ಭಾಷಣ ಮಾಡಿದವರು ನೀವು. ಈಗ ಕಾಪಿ ಹೊಡೆಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲ. ಬಿಹಾರ್ನಲ್ಲಿ 10,000 ರೂಪಾಯಿ ಕೊಟ್ಟಿದ್ದಾರೆ. ಬಿಹಾರ್ನಲ್ಲಿ 10,000 ಕೊಟ್ಟಿರೋರು ಯಾರು? ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದವರು ಇದೇ ನೀವೇ. ನಾನು ಈಗ ಹೆಚ್ಚಾಗಿ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ. ಬಟ್ 5 ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ಜಾರಿಗೆ ತಗೊಂಬಂದಿದ್ದೀವಿ ಅಂತಂದರೆ ಸಮಾನತೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ, ಅಸಮಾನತೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಸಮಾನತೆ ಬಂದರೆ ಎಲ್ಲರೂ ಕೂಡ ಮುಖ್ಯವಾಹಿನಿ ಬರಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಮ್ಮ ಸಂವಿಧಾನ ಹೇಳ್ತದೆ. ನಾವು ಅದನ್ನು ಚಾಚು ತಪ್ಪದೇ ಜಾರಿಗೆ ಮಾಡಿದ್ದೀವಿ. ಈಗ ಹೆಣ್ಮಗಳು ಇಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಿದ್ರಲ್ಲಿ ನಮ್ಮ ಸಂವಿಧಾನದ ಪೀಠಿಕೆ, ಯಾರಿಗೆ ಸಂವಿಧಾನದ ಪೀಠಿಕೆ ಗೊತ್ತಿದೆ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾರು ಸಂವಿಧಾನದ ಪೀಠಿಕೆಯನ್ನು ವಿರೋಧ ಮಾಡ್ತಾರೆ, ನೀನಲ್ಲಯ್ಯ ಗೋಲ್ವಾಲ್ಕರ್ ಯಾರು? ಗೋಲ್ವಾಲ್ಕರ್ ಯಾರಯ್ಯ? ಸಾವರ್ಕರ್ ಯಾರಯ್ಯ? ಸಂವಿಧಾನ ವಿರೋಧ ಮಾಡಿದವರು ಇವರು. ಓಲಿ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಎಲ್ಲರೂ ವಿದ್ಯಾವಂತರಾಗಿ ಅಷ್ಟೇ, ವಿದ್ಯೆ ಕಲೀರಿ. ನಿಮ್ಮ ಮಕ್ಕಳ ಯಾವುದೇ ಕಾರಣಕ್ಕೆ ಅವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಎಷ್ಟೇ ಕಷ್ಟ ಆಗಲಿ, ಕೂಲಿ ಮಾಡೋರು, ಕಷ್ಟಪಟ್ಟು ಕೆಲಸ ಮಾಡೋರು, ಗುಜರಿನಲ್ಲಿ ಕೆಲಸ ಮಾಡೋರು, ಅವರೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವೆಲ್ಲ ವಿದ್ಯಾವಂತರಾದ್ರೇ ನಾವು ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸಮಾನತೆ ಇರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ
ನಾವು ನೀವು ಎಲ್ಲರೂ ಕೂಡ ಭಾರತೀಯರು. ನಾವು ನೀವು ಎಲ್ಲರೂ ಕೂಡ ಭಾರತೀಯರು. ಆಮೇಲೆ ಮುಸಲ್ಮಾನು, ಹಿಂದೂ, ಕ್ರಿಶ್ಚಿಯನ್ ಆಗ್ತಕ್ಕಂಥದ್ದು ಆಮೇಲೆ. ಅದರಿಂದ ನಾವೆಲ್ಲರೂ ಕೂಡ ಭಾರತೀಯರಾಗಿ ಭಾರತವನ್ನು ಕಟ್ಟೋಣ, ಪರಸ್ಪರ ಪ್ರೀತಿ ಮಾಡೋಣ. ಅದು ಮಾಡಿದ್ರೆ ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದ್ವೇಷ ಬಿಡೋಣ, ಪ್ರೀತಿ ಮಾಡೋಣ. ದ್ವೇಷ ಬಿಡೋಣ, ಪ್ರೀತಿ ಮಾಡೋಣ. ಮತ್ತೊಮ್ಮೆ ವಿದ್ಯಾಸಂಸ್ಥೆಯ ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ, ಇದಕ್ಕೆ ಶ್ರಮಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.